ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಂದು ಬಲ್ಕಿಂಗ್ ಸೀರೀಸ್ 3 ಓಕೆನಾ. ಸೊ ಇವತ್ತು ನಾನು ಚೆಸ್ಟ್ನ ಟ್ರೈನ್ ಮಾಡ್ತಾ ಇದ್ದೇನೆ ಮತ್ತು ಟ್ರೈಸೆಪ್ಸ್ನ. ಸೊ ಲಾಸ್ಟ್ ವೀಕ್ ನಾನು ಚೆಸ್ಟ್ನ ಟ್ರೈನ್ ಮಾಡಿದಾಗ, ಲಾಸ್ಟ್ ಟೈಮ್ ಚೆಸ್ಟ್ನ ಟ್ರೈನ್ ಮಾಡಿದಾಗ ಬೆಂಚ್ ಪ್ರೆಸ್ 110 kgಯಲ್ಲಿ 10 ರೆಪಿಟೇಷನ್ ಮಾಡಿದ್ದೀನಿ. 3 ಸೆಟ್ 10 ಮಾಡಿದ್ದೇನೆ. ಪೆಕ್ಡೆಕ್ ಫ್ಲೈಸ್ 70 kgಯಲ್ಲಿ 20 ರೆಪಿಟೇಷನ್ ಮಾಡಿದ್ದೇನೆ. 18 kgಯಲ್ಲಿ 12 ರೆಪಿಟೇಷನ್ ಮಾಡಿದ್ದೇನೆ. ಮತ್ತು ಇನ್ಕ್ಲೈನ್ ಬೆಂಚ್ ಪ್ರೆಸ್ 18 kgಯಲ್ಲಿ 6 ಮಾಡಿದ್ದೇನೆ. ಮತ್ತು ಕೇಬಲ್ ಫ್ಲೈಸ್ 30 kgಯಲ್ಲಿ 20 ದೆನ್ 25 ರೆಪ್ಸ್ ಮಾಡಿದ್ದೇನೆ. ಸೊ ಇವತ್ತೇನಂತ ಅಂದರೆ, ಸೊ ಇದನ್ನು ನಾನು ಬ್ರೇಕ್ ಮಾಡ್ಬೇಕು ಅಷ್ಟೇ. ಸೊ ಬೆಂಚ್ ಪ್ರೆಸ್ಸಲ್ಲಿ ಒಂದು ವೆಯ್ಟ್ ಜಾಸ್ತಿ ಲಿಫ್ಟ್ ಮಾಡಬೇಕು, ಇಲ್ಲ ರೆಪಿಟೇಷನ್ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಒಂದು ರೆಪಿಟೇಷನ್ ಆದ್ರೆ ನಂಗೆ ಜಾಸ್ತಿ ಮಾಡಲೇಬೇಕು. ಇವತ್ತು ಎಂಟೈರ್ ಇವಾಗ ಏನು ಹೇಳಿದ್ನಲ್ಲ ವರ್ಕೌಟಲ್ಲಿ, ಇದ್ರ ಸಲುವಾಗಿ ನಾನು ಎಲ್ಲ ಸೆಷನ್ನ ನಾನು ಟ್ರ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಯಾವುದೇ ಎಕ್ಸಸೈಸ್ ಇರಲಿ, ಸೊ ಎಷ್ಟು ವೆಯ್ಟ್ ಲಿಫ್ಟ್ ಮಾಡ್ತೇನೆ, ಸೊ ಎಷ್ಟು ರೆಪಿಟೇಷನ್ ಮಾಡ್ತೇನೆ ಅನ್ನೋದು ನನಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಇವಾಗ ನೆಕ್ಸ್ಟ್ ಟೈಮ್ ಮತ್ತೆ ಅದಕ್ಕಿಂತ ಜಾಸ್ತಿ ಪುಷ್ ಮಾಡಲಿಕ್ಕೆ ಓಕೆನಾ. ಇಲ್ಲ ಅಂತಂದರೆ ನನಗೂ ಗೊತ್ತಾಗಂಗಿಲ್ಲ. ಲಾಸ್ಟ್ ಟೈಮ್ ಇವಾಗ ಒಂದು ಸಲ ಮಾಡಿದ್ರೆ ನೆನ್ಪಿಡ್ಕೋಬೋದು. ಸೊ ನಾವೇನು ಮಾಡ್ತೇವೆ ಅಂದರೆ ವೀಕ್ಲಿ 1-2 ಟೈಮ್ಸ್ ಅಂತೂ ಚೆಸ್ಟ್ನ ಟ್ರೈ ಮಾಡ್ತೇವೆ. ಕನ್ಫ್ಯೂಸ್ ಆಗಿಬಿಡುತ್ತೆ ಎಷ್ಟು ರೆಪಿಟೇಷನ್ ಮಾಡಿದೆ ಲಾಸ್ಟ್ ವೀಕ್ ಅಂತ ಹೇಳಿ ಯೋಚನೆ ಮಾಡೋದಕ್ಕಿಂತ ಸೊ ನೋಟ್ ಡೌನ್ ಮಾಡಿದರೆ ನಮ್ಗೆ ಐಡಿಯಾ ಸಿಕ್ಬಿಡುತ್ತಲ್ಲ. ಅದರಿಂದ ನಾನು ನೋಟ್ ಡೌನ್ ಮಾಡಿ ಸ್ಟಾರ್ಟ್ ಮಾಡಿದ್ದೇನೆ. ಲಿಫ್ಟ್ No support. Two more. Come on. Easy. Support. ಲಾಸ್ಟ್ ಸೆಟ್ಟಲ್ಲಿ ಒಂದು ರೆಪಿಟೇಷನ್ ಜಾಸ್ತಿ ಮಾಡಿದ್ದೇನೆ. ಲಾಸ್ಟ್ ವೀಕಿಗೆ ಕಂಪೇರ್ ಮಾಡಿದ್ರೆ ನಾ ಹೇಳಿದ್ನಲ್ಲ, ಒಂದು ವೆಯ್ಟ್ ಲಿಫ್ಟ್ ಮಾಡಬೇಕು ಜಾಸ್ತಿ, ಇಲ್ಲ ಅಂತಪ್ಪ ಆದ್ರೆ ನಾ ಜಾಸ್ತಿ ಮಾಡ್ಬೇಕಾಗುತ್ತೆ. Support? Lightweight. One more set. One more. Support. Slowly, huh? One more. Oh. ಲಾಸ್ಟ್ 2 ರೆಪಿಟೇಷನ್ ಮಾತ್ರ ಬೇರೆ ಲೆವೆಲಲ್ಲಿ ಇತ್ತು ಬ್ರೋ. ಅದು ಪೂರ್ತಿ ಚೆಸ್ಟ್ ಮೇಲೆ ಇಷ್ಟು ಚೆನ್ನಾಗಿ ಫೀಲ್ ಆಗ್ತಿತ್ತು ಅಂತಂದ್ರೆ ನಿಮ್ಗೆ ಈ ಫೀಲ್ ನಾ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಒಂದು ವೇಟ್ ತೊಗೊಳ್ಳಿ, ಹೆವಿ ವೇಟ್ ತೊಗೊಳ್ಳಿ ಆಲ್ಮೋಸ್ಟ್. ಸೊ ಅದರಲ್ಲಿ ಇವಾಗ ನೀವು ಅನ್ಕೊಂತೀರ ಒಂದು 6 ರೆಪಿಟೇಷನ್ ಇಷ್ಟ ಮಾಡ್ತೇನೆ, ಸೊ ಅದಕ್ಕಿಂತ ಮಾಡೋಕ್ಕಾಗಲ್ಲ ಅಂದಾಗ, ಇಲ್ಲ ಅಂತಂದ್ರೂ ಈ ಥರ ಮಾಡ್ಬೋದು ನೀವು. ಇವಾಗ ಫಸ್ಟ್ ಸೆಟ್ ಮಾಡಿದ್ದೀರಾ, ಫಸ್ಟ್ ಸೆಟ್ಟಲ್ಲೇ ನೀವು ಒಂದು 10 ರೆಪಿಟೇಷನ್ ಮಾಡಿದ್ದೀರಾ ಅಂತ ತಿಳ್ಕೊರಿ. ಸೊ ಸೆಕೆಂಡ್ ಸೆಟ್ ಮಾಡೋ ಮುಂಚೆ ನೀವು ಅನ್ಕೋರಿ ಒಂದು ರೆಪಿಟೇಷನ್ ಜಾಸ್ತಿ ಮಾಡಬೇಕು, ಸೊ ಲಾಸ್ಟ್ ಸೆಟ್ಟಿಗೆ ಅಂತ ಹೇಳಿ. ಆ ಮೂಮೆಂಟಲ್ಲಿ ನೀವು ಇವಾಗ ಸೆಕೆಂಡ್ ಸೆಟ್ ಮಾಡೋಕೆ ಹೋಗ್ತಿರಲ್ಲ, ಅವಾಗ 10 ರೆಪಿಟೇಷನ್ ಮಾಡಾದ್ಮೇಲೆ 11 ರೆಪ್ ಇಲ್ಲಾಂದರೆ 12 ರೆಪ್, ಇವು 2 ರೆಪಿಟೇಷನ್ ನಿಮ್ಮ ಆಗಲಿಲ್ಲ ಅಂದರೂ ಪುಷ್ ಮಾಡ್ತಾ ಇರ್ತೀರಲ್ಲ, ಆವಾಗ ಆ ಫೀಲ್, ಆ ಮಸಲ್ ಮೇಲೆ ಲೋಡ್ ಬೀಳುತ್ತಾ ಇರ್ತೈತಲ್ಲ, ಅದು ಮಾತ್ರ ಬೇರೆ ಲೆವೆಲಲ್ಲಿ ಇರುತ್ತೆ ಬ್ರೋ. ಈ ಥರ ನೀವು ಟ್ರೈನ್ ಮಾಡಿದಾಗ ಸೊ ನಿಮ್ಗೆ ಅವಾಗ ಜಿಮ್ಮಿಗೂ ನಿಮಗೂ ಒಂಥರ ಕನೆಕ್ಷನ್, ಬಾಂಡಿಂಗ್ ಬಿಲ್ಡ್ ಆಗುತ್ತೆ. ಬಟ್ ಕೇರ್ಫುಲಿಯಾಗಿ ಟ್ರೈನ್ ಮಾಡಿರಿ, ಯಾಕಂದ್ರೆ ಹೆವಿ ವೇಟ್ ಲಿಫ್ಟ್ ಮಾಡೋ ಮುಂಚೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವೇಟ್ ಕಡಿಮೆ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ರೆಪಿಟೇಷನ್ ಮಾಡ್ಬೋದು. ವೇಟ್ ಹಾಕಿ ಕಡಿಮೆ ರೆಪಿಟೇಷನ್ ಮಾಡ್ತೀರ ಅಂದ್ರೆ ಓಕೆ, ಬಟ್ ಎದಕ್ಕೆ ರಿಸ್ಕ್ ತೊಗೊಂತೀರ ಹೇಳಿಕ್ಕೆ ಬರಲ್ಲ ಏನಾಗುತ್ತೆ ಅನ್ನೋದು. ಸ್ವಲ್ಪ ಲೈಟ್ ವೇಟಲ್ಲಿ, ಅಷ್ಟೊಂದು ಲೈಟ್ ಅಲ್ಲ, 10 to 12 ಬಿಟ್ವೀನಲ್ಲಿ ಫೇಲ್ಯೂರ್ ಆಗೋಷ್ಟು ವೇಟ್ನ ಚೂಸ್ ಮಾಡ್ಕೊಳ್ಳಿ. ಸೊ ಅದಕ್ಕಿಂತ 6 to 8 ಮಾಡಿದ್ರೂ ಚೆನ್ನಾಗಿರುತ್ತೆ, ಬಟ್ ಇಂಟೆನ್ಸಿಟಿ ಲೆವೆಲ್ ಜಾಸ್ತಿ ಇರುತ್ತೆ, ವೇಟು ತುಂಬ ಜಾಸ್ತಿ ಇರುತ್ತೆ. ಲಾಸ್ಟ್ 2 ಇಯರ್ಸಿಂದ ಇದನ್ನ ಮಾಡಿದೆ ನಾನು, 68 ರೆಪಿಟೇಷನ್ ಇಲ್ಲ 10 ರೆಪಿಟೇಷನ್ ಇದನ್ನ ಮಾಡಿದ್ದೇನೆ. ಬಟ್ ಇವಾಗ ಸ್ವಲ್ಪ ನಾನು ಅದನ್ನ ಅವಾಯ್ಡ್ ಮಾಡ್ತಿದ್ದೇನೆ. ಯಾಕಂತಂದ್ರೆ ಯಾವ ಥರ ನಾವು ಇವಾಗ ವೇಟ್ನ ಪುಷ್ ಮಾಡ್ತಾ ಹೋಗ್ತಾ ಇದ್ದೇವೆ, ಸೊ ಅದೇ ಥರ ನಮ್ಮ ಸ್ಟ್ರೆಂತು ಗೇನ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೋ ಅಂತಂದ್ರೆ ಇಲ್ಲಿ 6 ರೆಪಿಟೇಷನ್ ಇಲ್ಲ 8 ರೆಪಿಟೇಷನ್ ಅಷ್ಟರಲ್ಲೇ ನಾವು ಫೇಲ್ಯೂರ್ ಮಾಡ್ಬೇಕು ಅಂತಂದ್ರೆ ತುಂಬ ವೇಟ್ ಹಾಕೋಕ್ಕಾಗುತ್ತೆ. ಸೊ ತುಂಬ ವೇಟ್ ಹಾಕಿದಾಗ ಇಂಜುರಿ ಚಾನ್ಸಸ್ಸು ತುಂಬ ಇರುತ್ತಲ್ಲ, ಸುಮ್ಮನೆ ಅದಕ್ಕೆ ರಿಸ್ಕ್ ತೊಗೊಳೋದು. ಸೊ ಇವಾಗ 10 to 12 ರೆಪಿಟೇಷನ್ ಮಾಡಿ ಅದೇ ಥರ ಟ್ರೈನ್ ಮಾಡ್ಬೋದು ಅಂತ ಅಂದರೆ ಸೊ ಬೆಸ್ಟ್ ತಾನೇ ಇದೆ.
ಲಾಸ್ಟ್ ಟೈಮ್ ನಾನು ಬೆಂಚ್ ಪ್ರೆಸ್ ಮಾಡೋ ಮುಂಚೆ 3 ಸೆಟ್ ಮಾಡಿದೆ, ಅದಕ್ಕಿಂತ ಮುಂಚೆ 4 ಸೆಟ್ ಮಾಡಿದೆ. ಎದಕ್ಕೆ ನಾನು ಇವತ್ತು 2 ಸೆಟ್ ಮಾಡಿದೆ ಅಂತ ಅಂದ್ರೆ ಫಸ್ಟಿಗೆ ನಾನು 2 ಸೆಟ್ ಮಾಡ್ತಿದ್ದೆ, ಇನ್ನೂ ಮಾಡಬೇಕು ಅನ್ನಿಸ್ತಿತ್ತು, ಮತ್ತು ಅದರಲ್ಲಿ ನಂಗೆ ಬೆಂಚ್ ಪ್ರೆಸ್ ಮಾಡ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಅದ್ರ ರೀಸನಿಂದ ನಾನು 4 ಸೆಟ್ ಮಾಡಿದೆ. ಸೊ ಒಂದು 2 ವೀಕ್ ನಾನು 4 ಸೆಟ್ ಮಾಡಿದೆ, 2 ವೀಕಲ್ಲ 2 ಟೈಮ್ ನಾನು ಚೆಸ್ಟ್ ಸ್ಟೇಷನ್ ಇದ್ದಾಗ 4 ಸೆಟ್ ಮಾಡಿದೆ. ಟ್ರ್ಯಾಕ್ ಮಾಡ್ತಾ ಇರ್ತಾನಲ್ಲ ನಂದು ವರ್ಕೌಟ್ ಯಾವ ಥರ ನಡೀತಾ ಇದೆ ಅಂತ. ಸೊ ಅವಾಗ ನೋಡಿದಾಗ ಬೆಂಚ್ ಪ್ರೆಸ್ ಮಾಡಾದ್ಮೇಲೆ ನೆಕ್ಸ್ಟ್ ಟೈಮ್ ನಾನು ಟ್ರೈನ್ ಮಾಡೋ ಮುಂಚೆ ಅಂತಂದ್ರೆ ಲಾಸ್ಟ್ ಟೈಮ್ ಟ್ರೈನ್ ಮಾಡೋ ಮುಂಚೆ ನನಗೆ ಅಲ್ಲಿ ಏನು ಪ್ರೋಗ್ರೆಸ್ ಕಾಣಲಿಲ್ಲ. ಇದೇ ಸೇಮ್ ವೇಟಲ್ಲಿ 10 ರೆಪಿಟೇಷನ್ ಮಾಡಿದ್ದೆ, ಅವತ್ತು 10 ರೆಪಿಟೇಷನ್ ಮಾಡಿದೆ, ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗಿಲ್ಲ. 9, 8 ಈ 2 ರೆಪಿಟೇಷನ್ ತುಂಬ ಡಿಫಿಕಲ್ಟ್ ಆಗಿ ಹೋಗ್ತಾ ಇದ್ವು. ಸೊ ನಾನು ಲಾಸ್ಟ್ ವೀಕಿಗೆ ಕಂಪೇರ್ ಮಾಡಿದ್ರೆ ಸೊ ಲಾಸ್ಟ್ ವೀಕಲ್ಲಿ ಸೇಮ್ ವೇಟ್ ಸೇಮ್ ರೆಪಿಟೇಷನ್ ಲಿಫ್ಟ್ ಮಾಡಿದ್ದೇನೆ. ಸೊ ಇಲ್ಲ ಹಂಗೆ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಿಲ್ಲ. ಏನಾಗುತ್ತಾ ಅಂತ ಅಂದ್ರೆ ಇವತ್ತು ನಾನು ಚೆಸ್ಟ್ ಟ್ರೈನ್ ಮಾಡ್ತಿದ್ದೇನೆ ಅಂತ ಅಂದ್ರೆ ಟ್ರೈನ್ ಮಾಡಾದ್ಮೇಲೆ ನೆಕ್ಸ್ಟ್ ಟೈಮ್ ನಾನು ಚೆಸ್ಟ್ ಟ್ರೈನ್ ಮಾಡೋ ಮುಂಚೆ ಇದಕ್ಕಿಂತ ಜಾಸ್ತಿ ಸ್ಟ್ರೆಸ್ ಕೊಡಬೇಕಾಗುತ್ತೆ. ಸೊ ಅವಾಗ ನಾವು ಎಷ್ಟು ಬಾಡಿಗೆ ಸ್ಟ್ರೆಸ್ ಕೊಡ್ತೇವೆ ಸೊ ಅಷ್ಟು ಮಸಲ್ ಗ್ರೋತ್ ಚೆನ್ನಾಗಿ ಆಗುತ್ತೆ. ಆವಾಗ ನಾವು ಚೆನ್ನಾಗಿ ಮಸಲ್ ಹೈಪೋಟ್ರೋಪಿ ಮಾಡ್ಬೋದು. ಸೊ ಇವತ್ತು ನಾನು ಸೇಮ್ ವೇಟಲ್ಲೇ ಟ್ರೈನ್ ಮಾಡಿದ್ದೇನೆ, ನಾಳೆನೂ ಸೇಮ್ ವೇಟಲ್ಲೇ ಟ್ರೈನ್ ಮಾಡಿದ್ದೇನೆ ಅಂತ ಅಂದ್ರೆ ಸೊ ಇವತ್ತು ನಾನು ಮಸಲ್ಗೆ ಏನು ಸ್ಟ್ರೆಸ್ ಕೊಟ್ಟಿದ್ದೇನಲ್ಲ ಅದೇ ನೆಕ್ಸ್ಟ್ ಟೈಮ್ ಸ್ಟ್ರೆಸ್ ಕೊಡ್ತಾ ಇದ್ದೇನೆ. ಸೊ ಅದರಲ್ಲಿ ಏನು ಚೇಂಜಸ್ ಇಲ್ಲಲ್ಲ, ಅದು ಯಾವ ಥರ ಮಸಲ್ ಗ್ರೋತ್ ಆಗುತ್ತೆ ಹೇಳಿ. ಒಂದು ಅಡ್ವಾನ್ಸ್ ಲೆವೆಲ್ ಬಂದಿರ ಅಂತ ಅಂದಮೇಲೆ ಸೊ ಆಲ್ಮೋಸ್ಟ್ ನಮ್ಮ ಮಸಲ್ ಗ್ರೋತ್ ಯಾವ ಥರ ಆಗುತ್ತೆ ಅಂತ ತುಂಬ ಸ್ಲೋ ಆಗಿಬಿಡುತ್ತೆ. ಸೊ ನಾವು ತುಂಬ ಪುಷ್ ಮಾಡಬೇಕಾಗುತ್ತೆ, ಆ ಥರ ಟ್ರೈನ್ ಮಾಡಲೇಬೇಕಾಗುತ್ತೆ. ಇದನ್ನೆಲ್ಲ ನೋಡ್ದೆ ನಾನು. ಸೊ ಅದ್ರ ಸಲುವಾಗಿ 3 ಸೆಟ್ ಮಾಡಿದೆ. 3 ಸೆಟ್ ಮಾಡಿ ಇವತ್ತು ನಾನು 2 ಸೆಟ್ ಮಾಡೋಣ, ಏನೋ ಚೇಂಜಸ್ ಕಾಣುತ್ತಾ ಅಂತ ಹೇಳಿ. ಸೊ 3 ಸೆಟ್ ಮಾಡಿದಾಗ ಅಲ್ಲೇನಾಯ್ತು ಅಂತ ಅಂದರೆ ನಂದು ವರ್ಕೌಟ್ ಏನು ವಾಲ್ಯೂಮ್ ಇರುತ್ತಲ್ಲ ಕಡಿಮೆ ಮಾಡಿದೆ. ಅಂದರೆ ಸೆಟ್ ಇತ್ತಲ್ಲ 4 ಸೆಟ್ ಇದನ್ನ 3 ಸೆಟ್ ಮಾಡಿದೆ. ಸೊ ಆ ಥರ ಮಾಡಿದಾಗ ನನಗೆ ಸ್ವಲ್ಪ ಅಡ್ಡಿ ಇಲ್ಲ, ಚೆನ್ನಾಗಿ ಅನ್ನಿಸ್ತು. ಸೊ ಬಾಡಿ ರಿಕವರಿ ಆಗಿದೆ ಅಂತೇಳಿ. ಮೊದಲೇನಂತಂದ್ರೆ ಬಾಡಿ ರಿಕವರಿ ಆಗಿದೆ ಇಲ್ಲ ಅಂತೇಳಿ ಇವತ್ತು ನಾನು ಚೆಸ್ಟ್ ಟ್ರೈನ್ ಮಾಡಿದ್ದೇನೆ. ಚೆಸ್ಟ್ ಟ್ರೈನ್ ಮಾಡಿ ಆದಮೇಲೆ ನೆಕ್ಸ್ಟ್ ಸಲ ಚೆಸ್ಟ್ ಟ್ರೈನ್ ಮಾಡ್ತಿದ್ದೇನೆ ಅಂದಾಗ ಮತ್ತೆ ಆ ಮಸಲ್ ಗ್ರೂಪ್ನ ಟ್ರೈನ್ ಮಾಡೋ ಮುಂಚೆ ಆ ಮಸಲ್ ರಿಕವರಿ ಆಗಿದೆ ಇಲ್ಲ ಅಂತ ಹೇಳಿ ಗೊತ್ತಿಡಲಿಕ್ಕೆ ಒಂದು ನೀವು ಆ ಎಕ್ಸಸೈಸಲ್ಲಿ ಸೊ ವೇಟ್ನ ಜಾಸ್ತಿ ಲಿಫ್ಟ್ ಮಾಡೋಕ್ಕಾಗುತ್ತೆ, ಇಲ್ಲ ಒಂದು ರೆಪಿಟೇಷನ್ ಆದ್ರೂ ಜಾಸ್ತಿ ಲಿಫ್ಟ್ ಮಾಡೋಕ್ಕಾಗುತ್ತೆ. ಆವಾಗ ನಿಮ್ಮ ಮಸಲ್ ರಿಕವರಿ ಆಗಿದೆ ಅಂತ ಅರ್ಥ. ಸೊ ನೀವೇನಾದ್ರೂ ಅಲ್ಲಿ ವೇಟ್ ಜಾಸ್ತಿ ಲಿಫ್ಟ್ ಮಾಡ್ತಾ ಇಲ್ಲ, ರೆಪಿಟೇಷನ್ ಜಾಸ್ತಿ ಮಾಡ್ತಿಲ್ಲ ಅಂತ ಅಂದ್ರೆ ನಿಮ್ಮ ಮಸಲ್ ರಿಕವರಿ ಆಗಿಲ್ಲ. ಸೊ ಒಂದು ನಿಮ್ಮ ವರ್ಕೌಟಲ್ಲಿ ವಾಲ್ಯೂಮ್ ಕಡಿಮೆ ಮಾಡಿರಿ ಅಂತ ಅಂದರೆ ಇವಾಗ ಒಂದು ಬೆಂಚ್ ಪ್ರೆಸ್ ಇಟ್ಕೊರಿ, 4 ಸೆಟ್ ಮಾಡ್ತಿದ್ರೆ 3 ಸೆಟ್ ಮಾಡಿ. ಸೊ ಟ್ರೈ ಮಾಡಿರಿ ನೆಕ್ಸ್ಟ್ ಅಲ್ಲ. ಸೊ ನಿಮ್ಗೇನಾದ್ರಲ್ಲಿ ಪ್ರೋಗ್ರೆಸ್ ಕಾಣ್ತಾ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಸೊ ಇಲ್ಲ ಅಂತ ಅಂದ್ರೆ ಸೊ ಮತ್ತೆ 2 ಸೆಟ್ ಮಾಡಿ. ಇವಾಗ ಏನಾಗುತ್ತೆ ಅಂದರೆ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ಅವಾಗ ಮಸಲ್ ಬೇಗ ರಿಕವರಿ ಆಗುತ್ತಲ್ಲ. ಸೊ ಅವಾಗ ನೀವು ವರ್ಕೌಟ್ ಮಾಡೋ ಮುಂಚೆ ಚೆನ್ನಾಗಿ ಪುಷ್ ಮಾಡ್ಬೋದು. ಇದೇ ಒಂದು ರೀಸನ್ನಿಂದ ನಾನು ಇವತ್ತು 2 ಸೆಟ್ ಮಾಡಿದ್ದು ಬೆಂಚ್ ಪ್ರೆಸ್. ಲಾಸ್ಟ್ ವೀಕ್ ನಾನು ಲಾಸ್ಟ್ ಟೈಮ್ ಟ್ರೈನ್ ಮಾಡೋ ಮುಂಚೆ 3 ಸೆಟ್ ಮಾಡಿದೆ, ಅದಕ್ಕಿಂತ ಲಾಸ್ಟ್ ಟೈಮ್ ನಾವು 4 ಸೆಟ್ ಮಾಡಿದೆ. ಸೊ ಈ 3 ಚೆಸ್ಟ್ ಸ್ಟೇಷನಲ್ಲಿ ಸೊ ಟ್ರ್ಯಾಕ್ ಮಾಡಿದಾಗ ಸೊ ನನಗೆ ಸ್ವಲ್ಪ ವಾಲ್ಯೂಮ್ ಕಡಿಮೆ ಆದಾಗ ಇವತ್ತು ನನಗೆ ಸ್ವಲ್ಪ ಪುಷ್ ಮಾಡೋದಾಗಲಿ ನಾನು ಜಾಸ್ತಿ ಪುಷ್ ಮಾಡಿದ್ದೇನೆ ಒಂದು ರೆಪಿಟೇಷನ್, ನನ್ನ ಮಸಲ್ ರಿಕವರಿ ಆಗಿದೆ ಅಂತ ಹೇಳಿ. ಸೊ ಈ ಥರ ನಾವು ಫಾಲೋ ಮಾಡ್ಬೋದು ಅಂತೇಳಿ ಈ ಸಲ ನಾನು 2 ಸೆಟ್ ಮಾಡಿದ್ದೇನೆ. ನೆಕ್ಸ್ಟ್ ಟೈಮ್ ನಾನು ಚೆಸ್ಟ್ನ ಟ್ರೈನ್ ಮಾಡೋ ಮುಂಚೆ ಯಾವ ಥರ ಅನಿಸುತ್ತಾ ಅಂತೇಳಿ, ಯಾವ ಥರ ಲಿಫ್ಟ್ ಮಾಡ್ತೇನೆ ಅಂತೇಳಿ ಸೊ ಅಕಾರ್ಡಿಂಗ್ ಅದ್ರ ಮೇಲೆ ನಾನು ಮತ್ತೆ ವರ್ಕೌಟ್ನ ಪ್ಲ್ಯಾನಿಂಗ್ ಮಾಡ್ತೇನೆ. ವಾಲ್ಯೂಮ್ ಕಡಿಮೆ ಮಾಡ್ಬೇಕಾ, ಸೇಮ್ ವಾಲ್ಯೂಮ್ ಇಟ್ಕೋಬೇಕಾ ಅಂತೇಳಿ. ಈ ಫೀಲ್ಡಲ್ಲಿ ನಿಮ್ಮದು ಒಂದು ಹೆಸರು ಮಾಡ್ಕೋಬೇಕಂತಂದ್ರೆ ಸೊ ನಿಮ್ಮದು ಗೋಲ್ ಏನಾದ್ರು ದೊಡ್ಡದಿತ್ತು ಅಂತಂದ್ರೆ 1% ತುಂಬ ಮ್ಯಾಟ್ರ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ನಿಮ್ಗೆ ಬಿಟ್ಟಿದ್ದು. ವೇಟ್ ಜಾಸ್ತಿ ಮಾಡ್ತೇನೆ, ಸಾರಿ. Come on. ಲಾಸ್ಟ್ ವೀಕ್ ಇದರಲ್ಲಿ ನಾನು ಸೇಮ್ ವೇಟಲ್ಲಿ 6 ರೆಪಿಟೇಷನ್ ಮಾಡಿದ್ದೆ.
ಹೇಗಾದ್ರು ಮಾಡಿ ಒಂದನ್ನು ರೆಪಿಟೇಷನ್ ಜಾಸ್ತಿ ಮಾಡ್ಬೇಕಂತ ಮಾಡಿದೆ. 2 ರೆಪಿಟೇಷನ್ ಮಾಡಿದ್ದೀನಿ. ಲಾಸ್ಟ್ ರೆಪಿಟೇಷನ್ ಇಲ್ಲಿ ಲಾಕ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಪುಷ್ ಮಾಡ್ತಾಯಿದ್ದೆ ಅಂದರೆ ಹೋಗೋದು ಇಷ್ಟು ಪುಷ್ ಮಾಡಿದ್ರೆ ಅದು ಲಾಕಲ್ಲಿ ಹೋಗುತ್ತೆ. ಹಿಂಗೆ ಮಾಡಿದ್ರೆ ಅಷ್ಟು ಹೋಗೋಲ್ದು. ಇಷ್ಟಿಷ್ಟು ಪುಷ್ ಮಾಡಲಿಕ್ಕೂ ತುಂಬ ಡಿಫಿಕಲ್ಟ್ ಆಗುತ್ತೆ. ಲಾಸ್ಟ್ ರೆಪಿಟೇಷನ್ ಮಾತ್ರ Good one. Come on. Good one. Come on. ಆಯ್ತು ಇವತ್ತಿನ ನೋಡ್ಕೊಡು. ಜಸ್ಟ್ ಇನ್ನು ಟ್ರೈಸೆಪ್ಸ್ ಬಾಕಿ ಐತಿ. ಓ ನನಗೆ ಹೆಂಗೆ ಅನ್ಸೋದು ಅಂತಂದ್ರೆ 1 ವರ್ಷದ ಹಿಂದೆ 1 ಇಯರ್ ಬ್ಯಾಕ್ ನನ್ನ ಚೆಸ್ಟ್ ನನ್ನ ಬಾಡೀಲಿ ತುಂಬ ವೀಕ್ ಇತ್ತು. ನಾನು ತುಂಬ ವೀಕ್. ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ ಹೆಂಗನ ಮಾಡಿ ನಾನು ಚೆಸ್ಟ್ನ ಗ್ರೋ ಮಾಡ್ಬೇಕು ಅಂತೇಳಿ. ಬಟ್ ಇವಾಗ ನನಗೆ ಈ ಮೂಮೆಂಟ್ ಇವಾಗ ನೋಡಿರಿ, ನೀವು ನೋಡ್ತಾ ಇದ್ದೀರ. ಸೊ ನನ್ನ ಚೆಸ್ಟ್ ನೋಡಿ ಆ ಥಾಟ್ ಇಲ್ಲಿ ಬರ್ತಾಯಿಲ್ಲ. ನನ್ನ ಚೆಸ್ಟ್ ವೀಕ್ ಐತಿ, ಸೊ ನಾನು ಅದನ್ನ ಗ್ರೋ ಮಾಡ್ಬೇಕು ಅನ್ನೋದು. ಯಾಕಂತ ಅಂದ್ರೆ ಲಾಸ್ಟ್ 1 ವರ್ಷ ಇದ್ರ ಮೇಲೆ ನಾನು ವರ್ಕ್ ಮಾಡಿದ್ದೇನೆ. ಸೊ ಅದ್ರ ರಿಸಲ್ಟ್ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು. ಓಹ್ ನೋಡ್ರಿ, ಕ್ರೇಜಿ ಅನಿಸುತ್ತಲ್ಲ. ಏನೋ ಒಂದು ಅಚೀವ್ ಮಾಡಲಿಕ್ಕೆ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ, ಅದನ್ನು ರಿಸಲ್ಟ್ ನೋಡಿದ್ಮೇಲೆ ಅದು ಯಾವ ಥರ ಖುಷಿ ಆಗುತ್ತೆ ಅಂತಂದ್ರೆ ಅದು ಬೇರೆಯೇ ಇರುತ್ತೆ ಅವರು, ಅದು ಕ್ರೇಜಿ ಲೆವೆಲಲ್ಲಿ ಇರುತ್ತೆ. ಈ ಸಾರಿ ಕಾಂಪಿಟೇಷನಲ್ಲಿ ಈ ಕಡೆಯಿಂದ ಚೆಸ್ಟ್ ಪೋಸ್ ಮಾಡ್ತೀನಿ. ಸೊ fucking damn bro, damn. One more time. I'm not sure. ಪೋಸಿಂಗ್ ಮಾಡೋ ಮುಂಚೆ ಸ್ವಲ್ಪ ಅಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇವಾಗ ಸ್ವಲ್ಪ ಈ ಕಡೆ ಸರಿದಾಗ ಸೊ ನನಗೆ ಗೊತ್ತಾಗ್ತಾಯಿಲ್ಲ ಹೆಂಗೆ ಆಗ್ತಾಯಿದೆ ಅಂತೇಳಿ. ನೋಡೋಣ. ಸೊ ಆಯಿತು ಇವತ್ತಿನ ವರ್ಕೌಟ್. ಸೊ ಇವತ್ತಿನ ನನ್ನ ವರ್ಕೌಟ್ ನೋಡಿ, ಸೊ ನಾನು ಮೇನ್ಲಿ ನಾನು ಚೆಸ್ಟ್ ಪಂಪ್ ನೋಡಿ ಸೊ ನಿಮಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ.